इलाफ ई मीडिया, मोस्ट ट्रस्टेड चैनल। कांग्रेस के सीनियर एमएलए देश पांडे के खिलाफ शिकायत दर्ज करने की मांग। कर्नाटक स्टेट वर्किंग जर्नलिस्ट यूनियन ने बीदर जिले के डिप्टी कमिश्नर के जरिए मुख्यमंत्री को एक मेमोरेंडम दिया। इसमें कांग्रेस के सीनियर विधायक देश पांडे के खिलाफ सुओ मोटो केस दर्ज करने की मांग की गई। दरअसल एक महिला सीनियर पत्रकार ने देश पांडे से सवाल पूछा था कि इलाके के लोगों के लिए मैटरनिटी स्पेशलिटी अस्पताल की सुविधा कब उपलब्ध होगी। इस पर देश पांडे ने मजाक उड़ाते हुए कहा, क्या आपके बच्चे होने वाले हैं? मुझे बताइए, मैं आपके लिए इंतजाम करता हूं। ಅಂದ್ರೆ ಹೆರಿಗೆಗೂ ಕೂಡ ಕಷ್ಟಪಡುವಂತ ಪರಿಸ್ಥಿತಿ ಹಜಾರ ಬಾಪ ನಿನ್ನಿಂದ ಮಾಡ್ತೇನೆ ನಾನು ಏನು ಸರ್ ನಿನ್ನಿಂದ ಹೆರಿಗೆ ಮಾಡಿಸ್ತೀನಿ ऐसी आपत्तिजनक और अपमानजनक बात कहना काबिले निंदा है। इसलिए राज्य सरकार से मांग की गई है कि पत्रकारों की सुरक्षा के लिए खास कानून बनाया जाए और देश पांडे पर कार्रवाई हो। इस मौके पर कर्नाटक स्टेट वर्किंग जर्नलिस्ट यूनियन के स्टेट मीडिया प्रवक्ता सैयद मोहसिन अली, जिला अध्यक्ष मल्लिकार्जुन पाटिल, कलबुर्गी डिवीजन डायरेक्टर मिर्जा रहमतुल्ला बेग, जिला डायरेक्टर मोहम्मद याकूब बाबा, उपाध्यक्ष मोहम्मद समीर खान समेत संगठन के अन्य लोग मौजूद थे। ರಾಜ್ಯದ ಹಿರಿಯ ನಾಯಕರು, ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾಗಿರುವಂಥ ಆರ್.ವಿ. ದೇಶಪಾಂಡೆ ಅವರು ಒಬ್ಬ ಹಿರಿಯ ಪತ್ರಕರ್ತೆ, ಒಂದು ಪ್ರಮುಖ ಚಾನಲ್ನ ಒಂದು ಮುಖ್ಯಸ್ಥೆ ಆಗಿರುವಂತಹ ಮೇಡಮ್ ಅವರೊಂದು ಪ್ರಶ್ನೆ ಮಾಡ್ತಾರೆ, ಸರ್ ನಿಮ್ಮ ಈ ತಾಲೂಕಿಗೆ ಯಾವಾಗ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬರುತ್ತೆ ಹೆರಿಗೆಗೆ ಅಂತಂದರೆ ಅವರು ಅವಾಚ್ಯ ಪದಗಳಿಂದ ನಿಂದಿಸಿ ಅವರಿಗೆ ಹೀಯಾಳಿಸುವಂಥ ರೀತಿಯಲ್ಲಿ ಮಾತನಾಡ್ತಾರೆ. ಒಬ್ಬ ಹಿರಿಯ ನಾಯಕರಿಂದ ಇಂಥ ಪದಗಳು ನಾವು ಅದು ಇದು ಪಡಲ್ಲ ನಾವು. ಅದಕ್ಕಾಗಿ ಆ ಹಿರಿಯ ನಾಯಕರು ಪತ್ರಕರ್ತೆ ಒಬ್ಬರನ್ನ ಈ ರೀತಿ ಹೇಳಿಸಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ, ಪತ್ರಕರ್ತರಾಗಿ ಒಂದು ಪ್ರಶ್ನೆ ಕೇಳೋದೇ ತಪ್ಪ ಅನ್ನುವಂಥ ಪ್ರಶ್ನೆಗಳು ಈಗ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಒಂದು ಮೂಡ್ತಾ ಇದೆ. ಯಾಕಂದರೆ ಎಲ್ಲಾದರೂ ಪ್ರಶ್ನೆ ಕೇಳಿದರೆ ಶಾಸಕರಾಗಲಿ ಸಚಿವರುಗಳಾಗಲಿ ಈ ರೀತಿ ಮಾತಾಡೋದು ಸರಿ ಇರುತ್ತಾ? ಒಂದು ಸರ್ಕಾರದ ಶಾಸಕರಾಗಿ ಈ ಮಟ್ಟಕ್ಕೆ ಈ ಮಟ್ಟಕ್ಕೆ ನೀಚ ರೀತಿಯಲ್ಲಿ ಉತ್ತರ ಕೊಡ್ತಾರೆ ಅಂತಂದರೆ ನಾವು ಮತ್ತು ಮುಂದೆ ಪ್ರಶ್ನೆ ಕೇಳುವಾಗ ಸುಮಾರು ಸಾರಿ ಯೋಚನೆ ಮಾಡುವಂಥ ಪರಿಸ್ಥಿತಿ ಉಂಟಾಗಿದೆ. ರಾಜ್ಯದ ಮುಖ್ಯಮಂತ್ರಿಗಳು ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು, ಸೋಮೋಟೋ ಅಡಿಯಲ್ಲಿ ಅವರ ಮೇಲೆ ಪ್ರಕರಣ ದಾಖಲಿಸಬೇಕು ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ವೃತ್ತಿನಿರತ ಪತ್ರಕರ್ತರ ಸಂಘದ ವತಿಯಿಂದ ಇಂದು ನಾವು ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಇಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮುಖ್ಯಮಂತ್ರಿಗಳು ಅವರ ಮೇಲೆ ಕ್ರಮ ಕೈಗೊಳ್ತಾರೆ ಹಾಗೂ ಅವರು ಆರ್.ವಿ. ದೇಶಪಾಂಡೆ ಅವರು ಒಂದು ಹಿರಿಯ ಪತ್ರಕರ್ತರಿಗೆ ಕ್ಷಮೆ ಕೇಳ್ತಾರೆ ಅಂತ ನಾವು ನಮ್ಮ ಸಂಘಟನೆ ವತಿಯಿಂದ ನಾವು ಒತ್ತಾಯಪೂರ್ವಕವಾಗಿ ಅವರನ್ನು ಒತ್ತಾಯಿಸ್ತಾ ಇದ್ದೀವಿ. ನಾನು ಸೈಯದ್ ಮೊಹಸಿನ್ ಅಲಿ, ರಾಜ್ಯ ಮಾಧ್ಯಮ ವಕ್ತಾರ, कर्नाटक राज्य वृत्तिनिरत पत्रकर्ता संघ बेंगलुरु। परसों जो है एक घटना हुई है जहाँ पे एक एमएलए जो फर्स्ट टाइम नहीं है, जो बहुत बार जीत चुके हैं, उनसे एक सवाल पूछने पर एक पत्रकारिता जो फीमेल जर्नलिस्ट है उनको बिल्कुल ही ऐसी बात कही गई जो शोभनीय नहीं है, अशोभनीय है और इसकी हम कड़ी निंदा करते हैं। और हम सरकार से भी गुजारिश करते हैं कि हमारे ऊपर वैसे ही बहुत हमले होते हैं, हमारे ऊपर वैसे ही जो है बहुत तीखे हमले करते हैं, ज़बान से आजकल तो बहुत ज़्यादा हो गए। तो ख़ासकर हमारी संगठन की तरफ से हम ये गुजारिश करते हैं कि आप आर.वी. देशपांडे जो बहुत सीनियर एमएलए हैं, जो हम उनसे उम्मीद करते हैं कि बहुत संयम रख के बात करेंगे, वो उनसे हम गुजारिश करते हैं सरकार से कि उनके ऊपर कड़ी से कड़ी जो है सज़ा दे, ताकि और वो माफ़ी भी मांगे, ताकि आने वाले वक्त में कोई भी जर्नलिस्ट को और ख़ासकर फीमेल जर्नलिस्ट के वास्ते ऐसी बात करना सोचे और कभी ऐसा ना कर पाए। हमारी गुजारिश है, हमारी संगठन की तरफ से हमने डीसी ऑफिस में हमारी मेमोरेंडम दिया है, वो जल्द से जल्द माफ़ी मांगे और उनके ऊपर कड़ी से कड़ी एक्शन हो, ये हमारी मांग है। 2025 ನಮ್ಮ ಒಂದು ರಾಜ್ಯದ ಮಹಿಳೆ ಪತ್ರಕರ್ತ ಒಬ್ಬರು ಸಾರ್ವಜನಿಕವಾಗಿ ಒಂದು ಎಲ್ಲರ ಸಮ್ಮುಖದಲ್ಲಿ ಸಾರ್ವಜನಿಕ ಸಮ್ಮುಖದಲ್ಲಿ ಒಂದು ಪ್ರಶ್ನೆಯನ್ನು ಎತ್ತಿದರು. ಸೊ ಅಲ್ಲಿಂದ ಭಾಗದ ಜನಕ್ಕೆ ಅಲ್ಲಿಂದ ಒಂದು ಏನು ಆ ಏರಿಯಾದ ಭಾಗದ ಜನರಿಗೆ ಒಂದು ಹಾಸ್ಪಿಟಲ್ ಮಲ್ಟಿ ಸೂಪರ್ ಸ್ಪೆಷಲ್ ಹಾಸ್ಪಿಟಲ್ ಸಲುವಾಗಿ ಒಂದು ಪ್ರಶ್ನೆನ ಒಬ್ಬ ಹಿರಿಯ ರಾಜಕಾರಣಿ ಹಾಗೂ ಅದರಲ್ಲೂ ಕಾಂಗ್ರೆಸ್ನಲ್ಲೇ ಮಕ್ಸದಿ ನಾಯಕರು ಅವರು ಕಾಂಗ್ರೆಸ್ನ 1 ಸರಿ 2003 4 ಸರಿ ಗೆದ್ದಂಥ ಒಬ್ಬ MLA ಶಾಸಕರು ಸಚಿವರು ಅದರ ಮಾಜಿ ಸಚಿವರು ಅವರಿಗೆ ಒಂದು ಪ್ರಶ್ನೆ ಮಾಡಿರ್ತಾರೆ. ಸೊ ಈ ಭಾಗಕ್ಕೊಂದು ಹಾಸ್ಪಿಟಲ್ ಹೆರಿಗೆ ಹಾಸ್ಪಿಟಲ್ ಸಲುವಾಗಿ ಪ್ರಶ್ನೆ ಮಾಡಿದಾಗ ಅವರು ಹೇಳ್ತಾರೆ ಒಂದು ಉಡಾಫೆಯಿಂದ ಅದು ಹೆಣ್ಮಗಳ ಪತ್ರಕರ್ತರ ಮೇಲೆ ಯಾವ ರೀತಿ ಮಾತಾಡಬೇಕು ಒಂದು ಅಸಭ್ಯ ರೀತಿಯಲ್ಲಿ ಅಂದರೆ ಎಲ್ಲರಿಗೂ ಒಂದು ಮುಜುಗರನ್ನು ಉಂಟು ಮಾಡಿದೆ. ಸೊ
ನಿನಗೇನು ಹೆರಿಗೆ ಇದ್ರೆ ಹೇಳಮ್ಮ ಮಾಡ್ತೀನಿ ನಾನು ಮಾಡಿಸ್ಕೊಡ್ತೀನಿ ಅಂತ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಬಹಿರಂಗವಾಗಿ ಎಲ್ಲ ಸಾರ್ವಜನಿಕರಲ್ಲಿ ಅವ್ರದ್ದು ಏನು ಸುತ್ತಮುತ್ತ ಇದ್ದಂಥ ಒಂದು ಏನು ಅವ್ರ ಫಾಲೋವರ್ಸ್ ಇರ್ತಾರೆ, ಅವ್ರ ಕಾರ್ಯಕರ್ತರು ನೋಡಿ ಒಂದು ಕಣ್ಣು ಕೆಣ್ಕೊಳ್ಳುವಂಥ ರೀತಿಯಲ್ಲಿ ತಮಾಷೆ ಥರ ನಗಾಡಿದ್ದಾರೆ ಅವರು. ಸೊ ಅಂದರೆ ಇವರೊಂದು ಪತ್ರಕರ್ತರ ಒಂದು ಬಹಿರಂಗವಾಗಿ ಪ್ರಶ್ನೆ ಕೇಳ್ಬೇಕಂದ್ರೆ ನಮಗೆ ಎಲ್ಲೋ ಒಂದು ಮುಜುಗರ ರೀತಿಯಲ್ಲಿ ಆಗ್ತದೆ. ಇಂಥ ರಾಜಕಾರಣಿಗಳು ಇಂಥ ಒಂದು ಅವಾಚ್ಯ ಶಬ್ದಗಳು ಅಥವಾ ಅವ್ರು ಏನೋ ಬಾಯಿ ಬಿಟ್ಟು ಅಂದಿದ್ದಾರೋ ಏನು ಅನ್ಬೇಕಂದಿದ್ದಾರೋ ಅಥವಾ ಹೆಣ್ಣು ಮೇಲೆ ಒಂದು ಗೌರವ ಯಾವ ರೀತಿ ಇದೆ ಅಂತದ್ದು ಎದ್ದು ಕಾಣ್ತಾ ಇದೆ. ಸೊ ಒಬ್ಬ ಹಿರಿಯ ನಾಯಕರು ಈ ರೀತಿ ಅಂದಿದ್ದು ನಮಗಂತೂ ಭಾಳ ತುಂಬ ನೋವು ಉಂಟು ಮಾಡಿದೆ. ಅದರಲ್ಲೂ ಒಬ್ಬ ಹೆಣ್ಮಗಳ ಪತ್ರಕರ್ತ ಹಿರಿಯರು ಆ ಒಂದು ಸಂಸ್ಥೆಯ ಒಬ್ಬರು ಹಿರಿಯ ಒಂದು ಮುಖ್ಯಸ್ಥರು ಅವರಿಗೆ ಈ ಥರ ಆಗಿದ್ದಾರೆ. ಅದು ಜನಸಾಮಾನ್ಯರಿಗೆ ಯಾವ ರೀತಿ ಒಂದು ಉತ್ತರ ಕೊಡ್ತಾರೆ ಅವರು. ಇಂಥ ರಾಜಕಾರಣಿಗಳು ಸೊ ಯಾವುದೇ ರೀತಿ ಒಂದು ಮಾತಾಡಬಲ್ಲ ನಾಲ್ಗೆ ಮೇಲೆ ಹಿಡ್ತಾ ಇರಬೇಕು. ಅದರಲ್ಲಿ ಪತ್ರಕರ್ತರಿಗೆ ಮಾತಾಡಬೇಕು. ಯಾವುದೇ ಒಂದು ಇಚ್ಛೆಯಿಂದ ನಮ್ಮದು ಸ್ವಂತಗಾಗಿ ನಾವು ಏನೂ ಕೇಳ್ತಾ ಇಲ್ಲ, ಸ್ವಂತಗಾಗಿ ಯಾವುದು ಪ್ರಶ್ನೆ ಕೇಳಂಗಿಲ್ಲ. ಜನಸಾಮಾನ್ಯರಿಗೆ ಸಾರ್ವಜನಿಕಗೋಸ್ಕರ ನಾವೇನು ಧ್ವನಿ ಎತ್ತಾ ಇದೀವಿ. ಸೊ 4ನೇ ಅಂಗ ಅಂತ ಹೇಳ್ತಾ ಇದ್ದಾರೆ. ಸೊ 4ನೇ ಅಂಗದ ಎಲ್ಲಿದೆ ಅದು ಯಾವ ರೀತಿ ಹಕ್ಕನ್ನು ಇವರು ರಾಜಕಾರಣಿಗಳು ಒಂದು ಮಕ್ಸದಿಗೆ ಇದು ಮಾಡ್ತಾ ಇದ್ದಾರೆ ಎಂಬುದೇ ನಮಗೆ ತಿಳಿತಾ ಇಲ್ಲ. ಸೊ ಈ ರೀತಿ ಒಂದು ಅಸಭ್ಯವಾಗಿ ಮಾತನ್ನು ಉಡಾಫೆ ಮಾತನ್ನು ಉತ್ತರ ಕೊಟ್ಟಿದ್ದಾರೆ. ಸೊ ಕೂಡಲೇ RV ದೇಶಪಾಂಡೆ ಮಾಜಿ ಶಾಸಕರು, ಪ್ರೆಸೆಂಟ್ ಶಾಸಕರು, ಸೊ ಅವರ ವಿರುದ್ಧ ಸೊ ನಮ್ಮ ಒಂದು ಕರ್ನಾಟಕ ವೃತ್ತಿ ನಿರತ ಪತ್ರಕರ್ತರ ಸಂಘದ ವತಿಯಿಂದ ಬೀದರ್ ಜಿಲ್ಲೆಯಲ್ಲಿ ಇವತ್ತೊಂದು DC ಜಿಲ್ಲಾಧಿಕಾರಿ ಅವರಿಗೆ ಒಂದು ಮೆಮೊರಂ ಕೊಟ್ಟಿವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಇವರ ವಿರುದ್ಧ ಕಾನೂನು ರೀತಿಯ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಸುಮೋಟೋ ಕೇಸ್ ದಾಖಲಿಸಬೇಕೆಂದು ನಾವು ನಮ್ಮ ಸಂಘಟನೆ ಪರವಾಗಿ ಒತ್ತಾಯಿಸ್ತೇವೆ. ಇದೇ ರೀತಿ ಮುಂದೆ ಯಾವುದೇ ಒಬ್ಬ ಪತ್ರಕರ್ತರಿಗೆ ಸೊ ಎಲ್ಲೇ ಹೋಗ್ಬೇಕಂದ್ರೆ ಆಲ್ರೆಡಿ ಬಹಳ ಸಲ ನೋಡ್ತಾ ಇದ್ದೀವಿ. ಸೊ ನಮ್ಮ ಪತ್ರಕರ್ತರಿಗೆ ಯಾವ ರೀತಿ ಇದಾಗ್ತದೆ, ಯಾವ ರೀತಿ ಅಧಿಕಾರಿಗಳಿಂದ ಧೋರಣೆ ಆಗ್ತದೆ, ಸೊ ಯಾವ ರಾಜಕಾರಣಿಯಿಂದ ಒಂದು ಇದು ಆಗ್ತದೆ ಅಂತ ಎಲ್ಲರೂ ನೋಡ್ತಾ ಇದ್ದೀವಿ. ಸೊ ನಾವು ಮಾಡ್ತಾ ಇರೋದು ನಮ್ಮ ಸ್ವಂತಕ್ಕೆ ಏನೂ ಮಾಡ್ತಾ ಇಲ್ಲ, ಎಲ್ಲ ಪತ್ರಕರ್ತರು ಮಾಡ್ತಾ ಇರೋದು. ಸೊ ಒಂದು ಸಾರ್ವಜನಿಕ ಹಿತಾಸಕ್ತಿ ಕಾಪಾಡಿಕೊಳ್ಳೋಕೆ, ಸಾರ್ವಜನಿಕರ ಒಂದು ಹಿತರಕ್ಷಣೆಯನ್ನು ನೋಡ್ಕೊಳ್ಳೋಕ್ಕೆ ಸೊ ನಮ್ದು ಏನೇ ಇರುತ್ತೆ ಅದನ್ನು ನಾವು ಪರಿಪಾಲನೆ ಮಾಡ್ತೇವೆ. ಹಗಲು ರಾತ್ರಿಯಿಂದ ದುಡಿತಾ ಇರ್ತೀವಿ. ಸೊ ನಮ್ಮ ಒಂದು ಸುದ್ದಿ ಯಾವ ಥರ ಇರುತ್ತಂದರೆ ಪ್ರತಿಯೊಬ್ಬ ಕಡೆಯ ವ್ಯಕ್ತಿಗೂ ನಮ್ಮ ಒಂದು ನ್ಯಾಯ ಕೊಡಿಸೋಂಥ ಕೆಲಸ ನಮ್ಮ ಒಂದು ಮಾಧ್ಯಮ ವತಿಯಿಂದ ಆಗ್ತಾಯಿದೆ. ಸೊ ಪ್ರತಿಯೊಬ್ಬ ಮಾಧ್ಯಮರಿಗೂ ಒಂದು ಒಳ್ಳೆಯ ನಾವೇನು ಕೇಳ್ತಲ್ಲ ಇರ್ತಾರೆ, ನಾವೇನು ಕೆಲಸ ಮಾಡ್ತಾ ಇದ್ದೀವಿ, ಅವರು ಅದೇ ಥರ ಕೆಲಸ, ಅವರು ಜನನಾಯಕರು ಜನ ಸೇವೆ ಮಾಡ್ತಾ ಇದ್ದಾರೆ, ನಾವು ಜನ ಸೇವನೆ ಮಾಡ್ತಾ ಇದ್ದೀವಿ. ಸಾರ್ವಜನಿಕ ಪರವಾಗಿದ್ದೀವಿ, ಅವರು ಸಾರ್ವಜನಿಕ ಪರವಾಗಿದ್ದವು. ಸೊ ಮಾತಿನ ಮೇಲೆ ಒಂದು ಹಿಡಿತಾ ಇರಬೇಕು. ಮಾಧ್ಯಮದವರಿಗೆ ಒಂದು ರೆಸ್ಪೆಕ್ಟ್, ಒಂದು ಏನೋ ಗೌರವ ಅಂತ ಹೇಳ್ತಾ ಇದ್ದೀವಿ. ಸೊ ಗೌರವದಿಂದ ನೋಡ್ಕೋಬೇಕಂತೇಳಿ ಈ ರೀತಿ ಮುಂದೆ ಆಗಲ್ದಂಗೆ ರಾಜ್ಯ ಸರ್ಕಾರ ಎಲ್ಲ ರಾಜಕಾರಣಿಗಳಿಗೆ ಒಂದು ಎಚ್ಚರ ಕೊಡಬೇಕು. ಹಾಗೆ ರೀತಿ ಅವರು ಎಲ್ಲರಿಗೂ ಒಂದು ಸೂಕ್ತ ಒಂದು ಮಾರ್ಗದರ್ಶನ ರೀತಿಯಿಂದ ಅಂದ್ರೆ ಮಾಧ್ಯಮದವರು ಅಂದರೆ ಸೊ ಯಾವ ರೀತಿ ಇರಬೇಕಂತ ಒಂದು ಪಾಠ ಮಾಡಬೇಕಂದು ಮಾನ್ಯ ಮುಖ್ಯಮಂತ್ರಿಗಳವರು ಹೇಳ್ಬೇಕಂತೇಳಿ ಈ ಮೂಲಕ ತಿಳಿಸ್ತಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಇನ್ನೊಂದು ವಿಶೇಷ ನಮ್ಮ ಒಂದು ಮನವಿದ ಕೋರಿಕೆ ಇದೆ. ಕರ್ನಾಟಕ ರಾಜ್ಯ ವೃತ್ತಿಪರ ನಿರತ ಸಂಘದ ವತಿಯಿಂದ ಒಂದು ಮನವಿ ಇದೆ. ಪತ್ರಕರ್ತರ ಪರವಾಗಿ ಪತ್ರಕರ್ತರ ರಕ್ಷಣೆಗೆ ಸೂಕ್ತ ರೀತಿ ಕಾನೂನು ರೀತಿ ರಚಿಸಬೇಕೆಂದು ನಮ್ಮ ಒಂದು ಸಂಘಟನೆ ವತಿಯಿಂದ ಅವರಿಗೆ ಒಂದು ಮನವಿ ಮಾಡ್ಕೊತಾ ಇದ್ದೀವಿ. ಈ ರೀತಿ ಯಾವುದೇ ಒಂದು ಅಹಿತಕರ ಘಟನೆ ನಡೆಯಲಾಗತ್ತೆ, ಅವಶ್ಯ ಸಂಬಂಧ ಶಬ್ದಗಳು ನಿಂದನೆ ಆಗಲಿ ಅಥವಾ ಪತ್ರಕರ್ತರ ಮೇಲೆ ಹಲ್ಲೆ ಆಗಲಿ ಅಥವಾ ಯಾವುದೋ ಒಂದು ದೂರದಾಗೆಲ್ಲ ಬಂದರೆ ಸೊ ನಮ್ಮದು ಒಂದು ಕಾನೂನು ರೀತಿಯ ಸುವ್ಯವಸ್ಥೆ ರಚಿಸಿ ನಮಗೊಂದು ಅನುವು ಮಾಡಿಕೊಡ್ಬೇಕು. ಮಾಧ್ಯಮದವರಿಗೆ 4ನೇ ಅಂಗ ಎಲ್ಲ ಹೇಳ್ತಾ ಇದ್ದೀರಿ ಆಗಿಲ್ಲ, ಬಟ್ ಈ ರೀತಿ ಒಂದು ವೇಳೆ ಪತ್ರಕರ್ತರ ರಕ್ಷಣೆಗೆ ಸೂಕ್ತ ರೀತಿಯ ಒಂದು ಕಾನೂನು ರಚಿಸಿದರೆ ಅದು ಒಂದು ನಿಜವಾದ ಕಾನೂನಿನ 4ನೇ ಅಂಗ ಅಂತ ಭಾವಿಸ್ತೀವಿ. ನಾವು ತುಂಬ ಹೆಮ್ಮೆ ಪಡ್ತೀವಿ, ಖುಷಿ ಪಡ್ತೀವಿ. ಇದು ನಮ್ಮ ಒಂದು ಸಂಘಟನೆ ವತಿಯಿಂದ ಧ್ವನಿ ಎತ್ತಾ ಇದ್ದೇವೆ. ಇದು